ನಮಸ್ಕಾರ ವೀಕ್ಷಕರೇ, ಬರ್ರಿ ಇವತ್ತು ನಾವು ಶಾವಿ ಪಲ್ಯ ವಡಿ ಮಾಡೋದು ಹೆಂಗಂತ ಹೇಳ್ಕೊಡತ್ತೀನಿ ನೋಡ್ರಿ. ಇಲ್ಲಿ ಎಷ್ಟು ಎಲೆ ತೊಗೊಂಡಿನಿ ನಾನು. ಇಲ್ಲಿ ಕಡ್ಲೆ ಹಿಟ್ಟು, ಅಜ್ವಾನು ಮತ್ತು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇಷ್ಟು ಹಾಕೊಂಡಿವ್ರಿ ನಾವು. ಇದು ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ನೋಡೋಣಂತ ಬರ್ರಿ. ಖಾರ ಹಾಕೊಳತ್ತೀನಿ ನೋಡ್ರಿ. ಈಗ ನಾವು ಟೇಸ್ಟ್ ಎಷ್ಟು ಬೇಕು ನೋಡಿ ಹಾಕೊಳ್ಬೋದು. ಸ್ಪೈಸಿ ಬೇಕಾದ್ರೆ ಜಾಸ್ತಿ ಹಾಕೋರಿ, ಮೀಡಿಯಮ್ ಬೇಕಾದರೆ ಸ್ವಲ್ಪ ಹಾಕೋರಿ. ನಾವು ಇಲ್ಲಿ ಒಂದು ಸ್ಪೂನ್ ಹಾಕೊಂಡಿನಿ. ಈಗ ಇನ್ನೊಂದು ಸ್ವಲ್ಪ ಹಾಕೊಳತ್ತೀನಿ ನೋಡ್ರಿ ನಾನು. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ. ಅದು ಪೂರ ಗಟ್ಟಿನೂ ಇಲ್ಲ, ಪೂರ ತಿಳಿನೂ ಇಲ್ಲ, ಮೀಡಿಯಮ್ದಾಗ ಕಲಿಸ್ಕೋಬೇಕು ನೋಡ್ರಿ ಚೆಂದಾಗಿ ಹಿಟ್ಟು ನಾವು. ಆಮೇಲೆ ಕಲಿಸಿದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೇಕು ರೀ, ಉಪ್ಪು ಖಾರ ಆಗಿದೆ ಇಲ್ಲೋ. ಮತ್ತು ಮ್ಯಾಲೂ ನಾವು ಹಾಕೊಳಕ್ಕೆ ಬರ್ತದೆ. ಎಲ್ಲಿ ತೊಳಿತಕ್ಕ ನೋಡ್ರಿ. ನಾವು ಈ ಹದಕ್ಕೆ ಮಾಡ್ಕೊಂಡಿವಿ ನೋಡ್ರಿ ಹಿಟ್ಟೀಗ. ಇಷ್ಟು ಸಾಕ್ರಿ, ಇಲ್ಲಾಂದ್ರೆ ಎಲೆ ಮ್ಯಾಗ ಹಚ್ಚಿದ್ಮೇಲೆ ಭಾಳ ಅಳಸು ಮಾಡ್ಕೊಂಡ್ರೆ ಸೋರು ಬಿಡ್ತದೆ ರೀ, ಎಲೆ ಮ್ಯಾಗ ನಿಂದ್ರಲ್ಲ. ಇಷ್ಟು ಈ ಹದಕ್ಕೆ ಮಾಡ್ಕೊಂಡಿವಿ ನೋಡ್ರಿ ನಾವು ಹಿಟ್ಟು. ಸಾಕ್ರಿ, ಇಷ್ಟು ಮಾಡ್ಕೊಂಡ್ರೆ ಚಂದ ಆಗ್ತಾವ್ರಿ ವಡಿ. ಎಲ್ಲ ಕ್ಲೀನೇ ತೊಳ್ಕೊಂಡಿವಿ ನೋಡ್ರಿ. ಎಲೆ ಎಲ್ಲ ಸೊಕಾಸ ತೊಳಿಬೇಕು ರೀ, ಇಲ್ಲಾಂದ್ರೆ ಹರಿದು ಬಿಡ್ತಾವ್ರಿ. ಚಂದೆ ಕೈಯಾಗಿ ಹಿಡಿದು ಕ್ಲೀನಾಗೆ ತೊಳ್ಕೊಂಡ್ಬಿಡ್ಬೇಕು ರೀ ಎಲ್ಲ ಎಲೆಗೆಲ್ಲ ನಾವು ಕಲಿಸಿದ್ದೀವಲ್ರಿ ಹಿಟ್ಟು, ಅದೆಲ್ಲ ನೀಟಾಗಿ ಹಚ್ಕೊಳತ್ತೀವಿ ನೋಡ್ರಿ ನಾವು. ತೆಳ್ಳಗೆ ಹಚ್ಕೋಬೇಕು ನೋಡ್ರಿ, ದಪ್ಪ ಹಚ್ಕೋಬಾರ್ದ್ರಿ. ಹಿಂಗೆ ಹಚ್ಕೋಬೇಕು ನೋಡ್ರಿ ಎಲ್ಲ ಕಡೆಗೆ ಚಂದಗೆ. ಹಾಗೆ ಇದ್ರ ಮ್ಯಾಗ ಇನ್ನೊಂದು ಎಲೆ ಇಡ್ಬೇಕು ರೀ. ಅದ್ರ ಮ್ಯಾಗನೂ ಹಾಗೆ ಸ್ವಲ್ಪ ಹಚ್ಕೋಬೇಕು ನೋಡ್ರಿ. ಸುತ್ತಿದ ಭಾಳ ದಪ್ಪ ಆಗ್ತದೆ ರೀ ಅದು. ಅದಕ್ಕೆ ತೆಳ್ಳಗೆ ಹಚ್ಕೋಬೇಕು ನೋಡ್ರಿ. ಒಂದ್ರ ಮೇಲೆ ಒಂದು ಇಟ್ಕೊಂಡು ಹಚ್ಕೋಬೇಕು. ಇನ್ನೊಂದು ಸಣ್ಣದೊಂದು ಎಲೆ ಒಂದು ಹಾಕ್ಕೊಂಡಿವಿ ನೋಡ್ರಿ ನಾವು. ಈಗ 3 ಎಲೆ ಮ್ಯಾಗ ತೆಳ್ಳಗೆ ಹಚ್ಕೊಂಡಿವಿ ನೋಡ್ರಿ, ಒಂದ್ರ ಮ್ಯಾಗ ಒಂದು ಇಟ್ಕೊಂಡು. ಈಗ ಇದಕ್ಕೆ ರೋಲ್ ಮಾಡಕತ್ತೀವಿ ನೋಡ್ರಿ ನಾವು. ಚೆಂದಾಗಿ ಸಣ್ಣಗೆ ಸುತ್ತಬೇಕು ನೋಡ್ರಿ. ಈಗ ಇಲ್ಲಿ ನೀರು ಕುದಿಯಾಕತ್ತಾವ ನೋಡ್ರಿ. ಈಗ ಅದು ರೋಲ್ ಮಾಡಿದ್ದಲ್ರಿ ಶಾವಿ ವಡಿದು, ಅದು ಈಗ ನಾವು ಅದು ಮ್ಯಾಗ ಚಾಣ್ಗಿ ಒಳಗೆ ಉಬ್ಬದೊಳಗೆ ಬೇಯಿಸ್ಕೊಳಕ್ಕೆ ನೀರು ಇಟ್ಕೊಂಡಿವ್ರಿ. ಬಿಸಿ ಆಗ್ಯಾವ ನೋಡ್ರಿ ನೀರಿಗೆ. ಚಾಣ್ಗಿಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಕಿಶಿಂದ್ರೆ ಇಟ್ಕೋಬೇಕು ನೋಡ್ರಿ, ಇಲ್ಲಾಂದ್ರೆ ಹತ್ತಿತ್ತು. ಇಟ್ಕೊಂಡಿವಿ ನೋಡ್ರಿ ನಾವು. ಈಗ ಇಲ್ಲಿ ಉಗ್ಗದೊಳಗೆ ಚಂದಾಗಿ ಬೇಯ್ಬೇಕು ರೀ. ಅದು ಎಲ್ಲ ಆದಮೇಲೆ ಇಟ್ಕೊಂಡು ಪ್ಲೇಟ್ ಮುಚ್ಕೊಂಡು ಕಿಶಿಂದ್ರೆ ಚಂದ ಉಗ್ಗದೊಳಗೆ ಬೇಯಿಸ್ಕೋಬೇಕು ನೋಡ್ರಿ ನಾವು. ಈಗ ಹಾಗೆ ಈಗ ಮತ್ತೆ ನೆಕ್ಸ್ಟ್ ಎಲೆ ಒಳಗೆ ಹಚ್ಕೊಳಕತ್ತೀವಿ ರೀ ನಾವು. ಎಲ್ಲ ನೀರೊಳಗೆ ನೀರೊಳಗೆ ಹವೆ ಬಡಿ ಹಂಗೆ ಇಟ್ಟಿವಿ ನೋಡ್ರಿ. ಈಗ ಎಲ್ಲ ಚಂದಿಗೆ ಅದು ಹವಿಯೊಳಗೆ ಬೈಲಿರಿ, ಆಮೇಲೆ ಮತ್ತೆ ತೋರಿಸ್ತೀನಿ ಅಂತ ನಿಮ್ಗೆ ಏನು ಮಾಡ್ಬೇಕು ಅನ್ನೋದು. ಕುದ್ದಾವ ನೋಡ್ರಿ ಚಂದಿಗೆ ಹವಿಯೊಳಗೆ. ಈಗ ಎಲ್ಲ ಎಷ್ಟು ಚಂದ ಕುದ್ದಾವ ನೋಡ್ರಿ. ಈಗ ಇವೆಲ್ಲ ಸಣ್ಣ ಪೀಸ್ ಮಾಡ್ಕೋಬೇಕು, ಚಂದೆ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ಈ ಪ್ಲೇಟ್ನಾಗೆಲ್ಲ ತೊಗೊಳ್ಳೋಣಂತ ಚಂದಿಗೆ. ಈಗೆಲ್ಲ ಒಂದು ಎಣ್ಣೆ ಹಚ್ಚಿದ್ರೆ ಹಿಂಗೆ ಹತ್ಕೊಳ್ಳೋದಿಲ್ಲ ನೋಡ್ರಿ. ಅದಕ್ಕೆ ಎಣ್ಣೆ ಹತ್ಕೊಳಂಗಿಲ್ಲ ರೀ. ಎಣ್ಣೆ ಹಚ್ಕೊಂಡು ಇಡ್ಬೇಕು ನೋಡ್ರಿ ಯಾವಾಗ ಕುದಿಲಾಕ. ಹಿಂಗೆ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ನೋಡ್ರಿ ಯಾವ ಟೈಪ್ ಕಾಣತ್ತಾವ ನೋಡ್ರಿ. ಒಳಗೆಲ್ಲ ಎಷ್ಟು ಚಂದ ರೌಂಡಾಗಿ ಸುತ್ತಿದ್ದೀವಲ್ರಿ. ಅಷ್ಟು ಎಲ್ಲ ಹಿಂಗೆ ಚಂದ ಕಟ್ ಮಾಡ್ಕೋಬೇಕು ನೋಡ್ರಿ. ಭಾರಿ ಟೇಸ್ಟಿ ಆಗ್ತಾವ್ರಿ. ನೀವು ಮಾಡ್ಕೊಂಡು ತಿನ್ನಿರಿ, ಭಾಳ ಇಷ್ಟ ಆಗ್ತಾವೆ ನಿಮಗೂ. ಆಯ್ತು ನೋಡ್ರಿ. ಈಗ ಇವೆಲ್ಲ ಪೀಸ್ಗಳು ಮಾಡ್ಕೊಂಡಿವ್ರಿ. ನೆಕ್ಸ್ಟ್ ಏನು ಮಾಡ್ತೀವಿ ಅನ್ನೋದು ನೋಡೋಣ ಬರ್ರಿ. ಇಲ್ಲಿ ಹಂಚಿಟ್ಕೊಂಡಿವಿ ನೋಡ್ರಿ ನಾವೀಗ. ಇಲ್ಲಿ ಎಣ್ಣೆ ಹಾಕೊಳತ್ತೀವಿ ರೀ. ಈಗ 3 ಸ್ಪೂನ್ ಎಣ್ಣೆ ಹಾಕೊಂಡಿವಿ ನೋಡ್ರಿ ನಾವೀಗ. ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಳತ್ತೀವಿ ನೋಡ್ರಿ ನಾವೀಗ. ಇವು ಎಣ್ಣೆ ಒಳಗೆ ಡೀಪ್ ಫ್ರೈನೂ ಮಾಡ್ಕೊತಾರೆ. ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಇಷ್ಟೇ ಎಣ್ಣೆ ಒಳಗೆ ಅವನ್ನ ಫ್ರೈ ಮಾಡ್ಕೊಂಡ್ಬಿಡ್ತೀವಿ ರೀ. ಸ್ವಲ್ಪ ಕರಿಬೇವನ್ನ ಹಾಕೋರಿ. ಎಲ್ಲ ಎಣ್ಣೆ ಒಳಗೆ ವಡಿ ಹಾಕೋಬೇಕು ನೋಡ್ರಿ ಚಂದಾಗಿ.
ಮಾಡಂದೆ, ಫ್ರೈ ಮಾಡಿರಿ ಅದ್ರದಾಗೆಲ್ಲ. ಭಾರಿ ಟೇಸ್ಟಿ ಆಗ್ತಾವೆ ನೋಡಿರಿ. ಚಂದ ಫ್ರೈ ಮಾಡಿ ಚಂದಾಗಿ ಇದು ಮಾಡಿದ್ರೆ ಇದು ನೀವು ಡೀಪಾಗಿ ಎಣ್ಣೆ ಒಳಗೂ ಫ್ರೈ ಮಾಡ್ಕೊಬೋದು ನೋಡಿರಿ, ಇನ್ನೂ ಚಂದ ಆಗ್ತಾವ್ರಿ ಅವು. ಆದ್ರೆ ಇದ್ರಾಗ ಎಷ್ಟೇ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀವಿ ಇದ್ರದಾಗ. ಇನ್ನೂ ಭಾರಿ ಟೇಸ್ಟಿ ಆಗ್ತಾವೆ ರೀ. ಅದ್ರಾಗ ಅದು ಭಾಳ ಕ್ರಿಸ್ಪಿ ಆಗ್ತಾವೆ ರೀ. ಇವು ಸ್ವಲ್ಪ ಸಾಫ್ಟ್, ಸ್ವಲ್ಪ ಕ್ರಿಸ್ಪಿ ಇರ್ತಾವೆ ನೋಡಿರಿ. ಇನ್ನು ಸ್ವಲ್ಪ ಎಣ್ಣೆ ಹಾಕೊಳತ್ತೀವಿ ಮ್ಯಾಗ ನಾವು. ಎಣ್ಣೆ ಹಾಕೊಂಡು ಹಾಗೆ ತಿರುಗಾಡ್ಕೋಬೇಕು ನೋಡಿರಿ ಚಂದಗೆ, ಎಲ್ಲ ಕಡೆಗೆ ಹೊಲಿಸ್ಕೋಬೇಕು. ಫ್ರೈ ಹಾಕೋರಿ ಚಂದಗೆ. ರೆಡಿ ಆಗ್ಯಾವ ನೋಡಿರಿ ನಮ್ಮದು ಶಾವಿಗೆ ಪಲ್ಯ ವಡಿದು. ಎಷ್ಟು ಚಂದ ಆಗ್ಯಾವ ನೋಡಿರಿ, ಕಲರ್ ಎಷ್ಟು ಚಂದ ಬಂದಾವು. ನೀವು ಮಾಡ್ಕೊತೀನಿ ರೀ ನೋಡಿರಿ, ಎಷ್ಟು ಚಂದ ಆಗ್ಯಾವ ನೋಡಿರಿ. ನಿಮಗೂ ಇಷ್ಟ ಆಗ್ತಾವೆ, ನೀವು ಮಾಡ್ಕೊತೀನಿ ರೀ. ಮತ್ತೆ ಭೇಟಿ ಆಗ್ತೀನಿ ರೀ ನಿಮ್ಗೆ ನೆಕ್ಸ್ಟ್ ವೀಡಿಯೋ ಒಳಗೆ. ಥ್ಯಾಂಕ್ ಯು ಸೋ ಮಚ್ ರೀ. ಹಾಗೆ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ.